ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ನಮಸ್ಕಾರ ಸ್ನೇಹಿತರೆ. ಸೂಪರ್ ಥ್ಯಾಂಕ್ಸ್ ಮೂಲಕ 40 ರುಗಳ ದೇಣಿಗೆಯನ್ನು ನೀಡಿರ್ತಕ್ಕಂತಹ ನೇತ್ರಾ ಸಿಂಗರ್ ಹಾಗೂ ಗೋಪಾಲಕೃಷ್ಣ ಅವರಿಗೆ ಕನ್ನಡ ತಂತ್ರಾಂಶ ತಂಡದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನೆಲ್ನಲ್ಲಿ ಮೂಡಿಬರುತ್ತಿರುವ ಮೈಕ್ರೋಸಾಫ್ಟ್ ಎಕ್ಸೆಲ್ ವಿಡಿಯೋಗಳು ತಮಗೆಲ್ಲ ನಿಜವಾಗಿಯೂ ಪ್ರಯೋಜನ ಆಗುತ್ತಿದೆ ಎನಿಸಿದರೆ ಅವರ ಒಂದು ವಿಡಿಯೋಗಳಿಗೂ ಕೂಡ ಸೂಪರ್ ಥ್ಯಾಂಕ್ಸ್ ಮೂಲಕ ನಿಮ್ಮ ಅಭಿನಂದನೆಗಳನ್ನು ಸಲ್ಲಿಸಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ನಮಸ್ಕಾರ. ಕನ್ನಡ ತಂತ್ರಾಂಶ ಕೆಬಿಸಿ ಎಂಎಸ್ ಎಕ್ಸೆಲ್ ಎಪಿಸೋಡ್ 16ಕ್ಕೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಮೈಕ್ರೋಸಾಫ್ಟ್ ಎಕ್ಸೆಲ್ ಸರಣಿಯನ್ನ ಮುಂದುವರಿಸುತ್ತಾ ಪ್ರಸ್ತುತ ನಾವು ಶೀಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಕಲಿಯುತ್ತಿರುತ್ತೇವೆ. ಈ ಸಂದರ್ಭದಲ್ಲಿ ಇಂದಿನ ಟ್ಯುಟೋರಿಯಲ್ ನಲ್ಲಿ ಶೀಟ್ ಮೂವ್ಮೆಂಟ್ ಬಗ್ಗೆ ತಿಳ್ಕೊಳ್ತಾ ಇದೀವಿ. ಶೀಟ್ ಮೂವ್ಮೆಂಟ್ ಅಂತಂದ್ರೆ ಒಂದು ವರ್ಕ್ ಬುಕ್ ನಲ್ಲಿರುವಂತಹ ಶೀಟ್ ಅನ್ನ ಎಡಕ್ಕೆ ಬಲಕ್ಕೆ ಜರುಗಿಸೋದಾಗಿರ್ಬೋದು, ಅಥವಾ ತುಂಬಾ ಶೀಟ್ ಗಳಿದ್ದಲ್ಲಿ ಮಧ್ಯಕ್ಕೂ ಅದನ್ನ ಸೇರಿಸೋದಾಗಿರ್ಬೋದು. ಮೂವ್ ಮಾಡುವಂತ ಸಂದರ್ಭದಲ್ಲಿ ಎಕ್ಸೆಲ್ ಶೀಟ್ ಅನ್ನ ಕೇವಲ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಮೂವ್ ಮಾಡೋದಷ್ಟೇ ಅಲ್ಲದೆ ಅದನ್ನ ಡೂಪ್ಲಿಕೇಟ್ ಮಾಡೋದಕ್ಕೂ ಕೂಡ ಅವಕಾಶ ಇದೆ. ಅಂದ್ರೆ ಒಂದು ಶೀಟ್ ಅನ್ನ ಇನ್ನೊಂದು ಪ್ರತಿಯನ್ನಾಗಿ ಅದೇ ವರ್ಕ್ ಬುಕ್ ಅಲ್ಲಿ ಆಡ್ ಮಾಡೋದು. ಉದಾಹರಣೆಗೆ ಕೆಲವು ಸಂದರ್ಭದಲ್ಲಿ ಯಾವ್ದಾದ್ರು ಒಂದು ಬ್ಯಾಲೆನ್ಸ್ ಶೀಟ್ ಅನ್ಕೊಳ್ಳಿ, ಅದು ಏನಿರುತ್ತೆ ರೆಡಿ ಆಗಿರುತ್ತೆ ಈಗಾಗಲೇ, ಅದರಲ್ಲಿ ಚೇಂಜ್ ಮಾಡಬೇಕು ಅಂತ ಅನ್ಕೊಂಡಿರ್ತೀವಿ ಏನಾದ್ರೂ ಒಂದು ಡೇಟಾನ. ಆ ಸಂದರ್ಭದಲ್ಲಿ ಅದರ ಮೂಲ ಪ್ರತಿಯನ್ನ ಹಾಗೆ ಇಟ್ಕೊಂಡು ಅದರ ಒಂದು ಡೂಪ್ಲಿಕೇಟ್ ಅನ್ನ ಸಿದ್ಧಪಡಿಸ್ಕೊಂಡು ಅದರಲ್ಲಿ ಬದಲಾವಣೆಗಳನ್ನ ಮಾಡಬೇಕು ಅಂತ ನಾವು ಅನ್ಕೊಂಡಿರ್ತೀವಿ. ಆ ಸಂದರ್ಭದಲ್ಲಿ ಈ ಒಂದು ಶೀಟ್ ಗಳನ್ನ ಡೂಪ್ಲಿಕೇಟ್ ಮಾಡ್ಕೋಬೇಕಾಗತ್ತೆ. ಸೊ ಇದನ್ನ ಪ್ರೆಸೆಂಟ್ ಆಗಿರುವಂತಹ ವರ್ಕ್ ಬುಕ್ ಅಲ್ಲಿ ಮಾಡಬಹುದು, ಮತ್ತೆ ಇನ್ನೊಂದು ವರ್ಕ್ ಬುಕ್ ಗೆ ನಮ್ಮ ವರ್ಕ್ ಶೀಟ್ ಅನ್ನ ವರ್ಗಾಯಿಸೋದು ಅಂದ್ರೆ ಟ್ರಾನ್ಸ್ಫರ್ ಮಾಡೋದು ಕೂಡ ಸಾಧ್ಯ ಇದೆ. ಆ ಸಂದರ್ಭದಲ್ಲೂ ಕೂಡ ಮೂವ್ ಮಾಡೋಕ್ಕೂ ಅವಕಾಶ ಇದೆ, ಡೂಪ್ಲಿಕೇಟ್ ಮಾಡೋಕ್ಕೂ ಅವಕಾಶ ಇದೆ. ಸೊ ಈ ಎಲ್ಲ ಹಂತಗಳನ್ನ ಸ್ಟೆಪ್ ಬೈ ಸ್ಟೆಪ್ ಇವಾಗ ನೋಡ್ತಾ ಹೋದ್ರೆ ಎಲ್ಲರಿಗೂ ಅರ್ಥ ಆಗುತ್ತೆ. ಇವಾಗ ನನ್ನ ಮುಂದೆ ಒಂದು ಎಕ್ಸೆಲ್ ವರ್ಕ್ ಬುಕ್ ಓಪನ್ ಆಗಿದೆ. ಟೈಟಲ್ ಚೆಕ್ ಮಾಡ್ತಾ ಇದ್ದೀನಿ. KT ಎಕ್ಸೆಲ್ ಫೈಲು ಪ್ರೆಸೆಂಟ್ ಆಗಿದೆ. ಇದರಲ್ಲಿ ಆಲ್ಮೋಸ್ಟ್ ಒಂದು 26 ಶೀಟ್ಸ್ ಇದೆ. ಈಸಿ ಆಗ್ಲಿ ಅನ್ನೋದಕ್ಕೋಸ್ಕರ ನಾನು ಈ ಶೀಟ್ ಗಳಿಗೆ ABCD ಅಂತ ನೇಮ್ ಅನ್ನ ಅಸೈನ್ ಮಾಡಿರ್ತೀನಿ. ಇನ್ಸರ್ಟ್ F7 ಮಾಡಿದ್ರೆ Elements list dialog, tree view. ಇಲ್ಲಿ ಟ್ರೀ ವ್ಯೂ ಇಂದ ಶಿಫ್ಟ್ ಟ್ಯಾಬ್ ಮಾಡಿದ್ರೆ Type grouping, charts radio button checked Alt+C. ಟೈಪ್ ಗ್ರೂಪಿಂಗ್ ಅಲ್ಲಿ ಎಸ್ ಪ್ರೆಸ್ ಮಾಡ್ತಾ ಇದೀನಿ ಶೀಟ್ ನ ಲಿಸ್ಟ್ ಔಟ್ ಮಾಡೋಕೆ. S, sheets radio button checked Alt+S. ಶೀಟ್ಸ್ ರೇಡಿಯೋ ಬಟನ್ ಸೆಲೆಕ್ಟ್ ಆಗಿದೆ. ಟ್ಯಾಬ್ ಕೀ ಪ್ರೆಸ್ ಮಾಡಿದ್ರೆ Tree view, level 0 1 of 26. ಎ ಇಂದ Z ವರೆಗೂ ಇರುತ್ತೆ. ಸೊ ಇಲ್ಲಿ ಎ ಮೇಲೆ ಫೋಕಸ್ ಇದೆ. ಡೌನ್ ಏರೋ ಮಾಡ್ತಾ ಹೋದ್ರೆ B2 of 26, level C3 of 26, D4 of 26, level 0. ಕೀ ಪ್ರೆಸ್ ಮಾಡಿದ್ರೆ Z26 of 26, level 0. Z ವರೆಗೂ ಇದೆ. ಸೊ ಇಷ್ಟು ವರ್ಕ್ ಶೀಟ್ ಇದೆ ಅನ್ನೋದನ್ನ ನಾವು ಇಲ್ಲಿ NVDA ಎಲಿಮೆಂಟ್ ಲಿಸ್ಟ್ ಅಲ್ಲಿ ತಿಳ್ಕೋಬಹುದು. ಎಷ್ಟು ವರ್ಕ್ ಶೀಟ್ ಇದೆ ಅನ್ನೋದನ್ನ ನಾವು ಹಿಂದಿನ ವಿಡಿಯೋದಲ್ಲಿ ಆಗ್ಲೇ ತಿಳ್ಕೊಂಡಿದೀವಿ. ಇಲ್ಲಿ ಕೂಡ ವರ್ಕ್ ಶೀಟ್ ಗಳನ್ನ ರಿನೇಮ್ ಮಾಡಬಹುದು, ಎಡಿಟ್ ಮಾಡಬಹುದು ಅನ್ನೋದನ್ನ. ಸೊ ಇವಾಗ ಹೋಮ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. 1 of 26, level 0. ಎ ಮೇಲೆ ಫೋಕಸ್ ಇದೆ. ಸೊ ಈ ಒಂದು ಡೈಲಾಗ್ ಬಾಕ್ಸ್ ಇಂದ ಆಚೆ ಬರೋದಕ್ಕೆ ಎಸ್ಕೇಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. KT.XLSX, Excel, a table, a 1. ಇವಾಗ ಫೋಕಸ್ ಎ ಶೀಟ್ ಅಲ್ಲಿ ಇದೆ. ಸೊ ಈ ಎ ಶೀಟ್ ಅನ್ನ ಇಲ್ಲಿ ಎ ಇಂದ Z ವರೆಗೂ 26 ಶೀಟ್ ಇದೆ. ಸೊ ಅದರಲ್ಲಿ ಈ ಎ ಶೀಟ್ ಅನ್ನ ಹಿಂದೆ ಮುಂದೆ ಮಧ್ಯಕ್ಕೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಮೂವ್ ಮಾಡೋ ಒಂದು ಸಂದರ್ಭ ಬಂದಾಗ ಹೇಗೆ ಮೂವ್ ಮಾಡಬೇಕು. ಇವಾಗ ಈ ಒಂದು ಎ ಶೀಟ್ ಅನ್ನ ABCDEFGHIJ ಒಂದು 10 ಶೀಟ್ ಆದ್ಮೇಲೆ 11ನೇ ಶೀಟ್ ಗೆ ಇದನ್ನ ಮೂವ್ ಮಾಡಬೇಕು ಅನ್ಕೊಂಡ್ರೆ ನಾವು ಹೋಮ್ ಟ್ಯಾಬ್ ಅಲ್ಲಿ ಅವೈಲಬಲ್ ಇರುವಂತಹ ಮೂವ್ ಆಪ್ಷನ್ ಅನ್ನ ಬಳಸ್ಕೋಬಹುದು. ಮೂವ್ ಆರ್ ಕಾಪಿ ಡೈಲಾಗ್ ಬಾಕ್ಸ್ ಹೋಮ್ ಟ್ಯಾಬ್ ಅಲ್ಲಿ ನಮ್ಗೆ ಸಿಗುತ್ತೆ. ಅದಕ್ಕೋಸ್ಕರ ALT-H-O-M ಈ ಒಂದು ಶಾರ್ಟ್ ಕಟ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. Ribbon tabs H O cell. ಇವಾಗ ನಾನು ಇಲ್ಲಿ Move or copy dialog. Move or copy dialog. Move selected sheets before sheet list Alt+P. A. ಮೂವ್ ಆರ್ ಕಾಪಿ ಡೈಲಾಗ್ ಬಾಕ್ಸ್ ಬಂದಿದೆ. ಇಲ್ಲಿ ಫಸ್ಟ್ ಆಪ್ಷನ್ ಬಿಫೋರ್ ಶೀಟ್ ಅಂತ ತೋರಿಸ್ತಾ ಇರುತ್ತೆ. ಈ ಶೀಟ್ ಅನ್ನ ನಾವು ಈಗಾಗಲೇ ನಾನು ಹೇಳಿರೋ ಹಾಗೆ ಜೆ ನಂತರ ಈ ಶೀಟ್ ಅನ್ನ ಮೂವ್ ಮಾಡಬೇಕು ಅಂತಂದ್ರೆ ಸೊ ಇಲ್ಲಿ
ಜೆ ಆದ್ಮೇಲೆ ಸಿಗುವಂತದ್ದು ಕೆ ಸಿಗುತ್ತೆ. ಸೊ ಬಿಫೋರ್ ಕೆ ಇದನ್ನ ಪ್ಲೇಸ್ ಮಾಡಿದ್ರೆ 11th ಶೀಟ್ ಆಗಿ ಇದು ಆಡ್ ಆಗುತ್ತೆ. ಕೆ ಪ್ರೆಸ್ ಮಾಡ್ತಾ ಇದ್ದೀನಿ. Move or copy dialog. Move selected sheets. Move or copy window. Before sheet list Alt plus B. K11 of 27. ಬಿಫೋರ್ ಕೆ ಸೆಲೆಕ್ಟ್ ಮಾಡಿದೀನಿ. ಇಲ್ಲಿ ಕೆ ಮೇಲೆ ಎಂಟರ್ ಕೀ ಅನ್ನ ಪ್ರೆಸ್ ಮಾಡಿದ್ರೆ ಸೊ ಇದು ಬಿಫೋರ್ ಕೆ ಆಡ್ ಆಗುತ್ತೆ. ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. KT.XLSX. Excel. A table. A1. ಇವಾಗ ಎ ಶೀಟ್ ಇದೆ. ಕಂಟ್ರೋಲ್ ಪೇಜ್ ಡೌನ್ ಮಾಡಿದ್ರೆ K table. A1. ಕೆ ಟೇಬಲ್ ಇದೆ. ಕಂಟ್ರೋಲ್ ಪೇಜ್ ಅಪ್ ಮಾಡಿದ್ರೆ A table. A1. ಎ ಟೇಬಲ್ ಇದೆ. J table. A1. ಜೆ ಟೇಬಲ್ ಇದೆ. ಜೆ ಮತ್ತೆ ಕೆ ಮಧ್ಯ ಎ ಶೀಟ್ ಆಡ್ ಆಗಿದೆ. KT.XLSX. Excel. A table. A1. ಇವಾಗ ಈ ಎ ಶೀಟ್ ಅನ್ನ ಮೂವ್ ಟು ಎಂಡ್ ಮಾಡಿದ್ರೆ ಸೊ ಈ ಒಂದು ಎ ಇಂದ ಝಡ್ ವರೆಗೂ ಇರುವಂತ ಶೀಟ್ ಗಳ ಕೊನೆಯಲ್ಲಿ ಝಡ್ ಆದ ನಂತರ ಈ ಎ ಶೀಟು ಮೂವ್ ಆಗುತ್ತೆ. ಇವಾಗ ಸೇಮ್ ಹೋಮ್ ಟ್ಯಾಬ್ ಅಲ್ಲಿರುವಂತಹ ಫಾರ್ಮ್ಯಾಟ್ ಅಲ್ಲಿರುವಂತಹ ಮೂವ್ ಡೈಲಾಗ್ ಬಾಕ್ಸ್ ಅನ್ನು ಆಕ್ಟಿವೇಟ್ ಮಾಡ್ತಾ ಇದ್ದೀನಿ. Enter H. ಎಚ್ O. Cell size. ಎಂ. Move or copy dialog. Move selected sheets. Move or copy window. Before sheet list Alt plus B. B1 of 27. ಸೊ ಇಲ್ಲಿ ಬಿಫೋರ್ ಶೀಟ್ ಬಿ ಅಂತ ತೋರಿಸ್ತಾ ಇದೆ. ಯಾಕಂದ್ರೆ ಎ ಅನ್ನ ನಾವು ಜೆ ಮತ್ತೆ ಕೆ ಮಧ್ಯೆ ಮೂವ್ ಮಾಡಿರೋದ್ರಿಂದ ಇಲ್ಲಿ ಎ ಶೀಟು ಲೆಫ್ಟ್ ಅಲ್ಲಿ ಇಲ್ಲ. ಸೊ ಬಿ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಎ ಮಧ್ಯದಲ್ಲಿದೆ. ಇವಾಗ ಮೂವ್ ಟು ಎಂಡ್ ಕೀ ಪ್ರೆಸ್ ಮಾಡಿದ್ರೆ ಮೂವ್ ಟು ಎಂಡ್ ಅಂತ ಆಪ್ಷನ್ ಬರುತ್ತೆ. B list item off screen 1 of 27. Move to end 27 of 27. ಮೂವ್ ಟು ಎಂಡ್ ಅಂತ ಇದೆ. ಸೊ ಇಲ್ಲಿ ಮೂವ್ ಟು ಎಂಡ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡಿದ್ರೆ ಈ ಎ ಶೀಟು ಕೊನೆಯಲ್ಲಿ ಮೂವ್ ಆಗುತ್ತೆ. KT.XLSX. Excel. A table. A1. ಸೊ ಇವಾಗ ಕೊನೆಗೆ ಮೂವ್ ಆಗಿದೆ. ಕನ್ಫರ್ಮೇಶನ್ಗೆ ಕಂಟ್ರೋಲ್ ಪೇಜ್ ಅಪ್ ಮಾಡಿದ್ರೆ ಝಡ್ ಶೀಟ್ಗೆ ಮೂವ್ ಆಗುತ್ತೆ ನೋಡಿ. Z table. A1. ಸೊ ಝಡ್ ಶೀಟ್ಗೆ ಮೂವ್ ಆಗಿದೀವಿ ಕಂಟ್ರೋಲ್ ಪೇಜ್ ಅಪ್ ಮಾಡೋದ್ರಿಂದ. ಕಂಟ್ರೋಲ್ ಪೇಜ್ ಡೌನ್ ಮಾಡಿದ್ರೆ A table. A1. ಎ ಟೇಬಲ್ ಇದೆ. ಓಕೆ, ಸೊ ಇದು ಮೂವ್ ಮಾಡೋದ್ರ ಬಗ್ಗೆ ಆಯ್ತು. ಡೂಪ್ಲಿಕೇಟ್ ಮಾಡೋದಂತಂದ್ರೆ ಇದೇ ಎ ಶೀಟ್ ಅನ್ನ ಇನ್ನೊಂದು ಪ್ರತಿಯನ್ನಾಗಿ ಇಲ್ಲಿ ಆಡ್ ಮಾಡ್ಕೊಳ್ಳೋದು. ಕೆಲವು ಸಂದರ್ಭಗಳಲ್ಲಿ ಮೂಲ ಪ್ರತಿಯನ್ನ ಇಟ್ಕೊಂಡು ನಾವು ಏನಾದ್ರೂ ಎಕ್ಸ್ಟ್ರಾ ಆಡ್ ಮಾಡ್ಬೇಕಾಗಿದ್ರೆ ಅಥವಾ ಏನಾದ್ರೂ ಬದಲಾಯಿಸಬೇಕಾಗಿದ್ರೆ ಆ ಸಂದರ್ಭದಲ್ಲಿ ಒರಿಜಿನಲ್ ಶೀಟ್ ಅನ್ನ ಹಾಗೆ ಇಟ್ಕೊಂಡು ಒಂದು ಡೂಪ್ಲಿಕೇಟ್ ಶೀಟ್ ಅಲ್ಲಿ ಎಡಿಟ್ ಮಾಡ್ತೀವಲ್ಲ, ಅದಕ್ಕೋಸ್ಕರ ಈ ಒಂದು ಡೂಪ್ಲಿಕೇಟ್ ಆಪ್ಷನ್ ಅನ್ನ ಬಳಸ್ಕೊಂಡು ನಾವು ಶೀಟ್ ಅನ್ನ ಡೂಪ್ಲಿಕೇಟ್ ಮಾಡ್ಕೋಬಹುದು ಅಥವಾ ಕಾಪಿ ಮಾಡ್ಕೋಬಹುದು. ಇವಾಗ ಎ ಶೀಟ್ ಇಲ್ಲಿದೆ. ಇದನ್ನ ಬಿಗಿನಿಂಗ್ ಅಲ್ಲಿ ಒಂದು ಡೂಪ್ಲಿಕೇಟ್ ಆಗಿ ಆಡ್ ಮಾಡ್ಕೊಳ್ಳೋಣ. ಮತ್ತೆ ಆಡ್ Ribbon tab H. O. Cell ಎಂ. M. ಸೊ ಪ್ರೆಸ್ ಮಾಡಿದಾಗ ಮೂವ್ ಟು ಡೈಲಾಗ್ ಬಾಕ್ಸ್ ಬರುತ್ತೆ. ಇಲ್ಲಿಂದ ಟ್ಯಾಬ್ ಕೀ ಪ್ರೆಸ್ ಮಾಡಿದಾಗ ಟು ಬುಕ್ ಅನ್ನುವಂತ ಒಂದು ಆಪ್ಷನ್. Dialog. Move or copy window. Before sheet list Alt plus B. B1 of 27. ಇಲ್ಲಿಂದ ಟ್ಯಾಬ್ ಕೀ ಅನ್ನ ಪ್ರೆಸ್ ಮಾಡಿದಾಗ ಟು ಬುಕ್ ಅನ್ನೋ ಆಪ್ಷನ್ ಗೆ ನ್ಯಾವಿಗೇಟ್ ಆಗ್ಬೇಕಾಗತ್ತೆ. Create a copy checkbox not checked Alt plus C. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ಕ್ರಿಯೇಟ್ ಎ ಕಾಪಿ ಚೆಕ್ ಬಾಕ್ಸ್ ನಾಟ್ ಚೆಕ್ ಆಗಿದೆ. ಇದನ್ನ ಚೆಕ್ ಮಾಡಿದ್ರೆ ಮಾತ್ರ ಶೀಟ್ ಡೂಪ್ಲಿಕೇಟ್ ಆಗುತ್ತೆ, ಇಲ್ಲ ಅಂದ್ರೆ ಜಸ್ಟ್ ಮೂವ್ ಆಗುತ್ತೆ ಅಷ್ಟೇ. ಸೊ ಇಲ್ಲಿ ಸ್ಪೇಸ್ ಬಾರ್ ಪ್ರೆಸ್ ಮಾಡೋದ್ರ ಮೂಲಕ ಈ ಶೀಟ್ ಅನ್ನ ಕಾಪಿ ಮಾಡೋಕೆ ಚೆಕ್ ಬಾಕ್ಸ್ ಅನ್ನ ಚೆಕ್ ಮಾಡ್ತಾ ಇದ್ದೀನಿ. Space checked. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. OK button. ಓಕೆ ಬಟನ್ ಇದೆ. Cancel button. ಕ್ಯಾನ್ಸಲ್ ಬಟನ್ ಇದೆ. To book combo box KT.XLSX collapsed Alt plus T. ಓಕೆ, ಟು ಬುಕ್ ಕಾಂಬೋ ಬಾಕ್ಸ್ ಇದೆ. ಮುಂದೆ ಟ್ಯಾಬ್ ಮಾಡಿದ್ರೆ ಅದೇ ಪ್ರೆಸೆಂಟ್ ಏನ್ ವರ್ಕ್ ಬುಕ್ ಇದೆಯಲ್ಲ ಅದರಲ್ಲೇ ಫೋಕಸ್ ಇದೆ. Before sheet list Alt plus B. B1 of 27. ಬಿಫೋರ್ ಬಿ ಎದ್ದು ಶೀಟ್ ಏನಿದೆಯಲ್ಲ ಎ ಶೀಟ್ ಏನಿದೆಯಲ್ಲ ಅದು ಡೂಪ್ಲಿಕೇಟ್ ಆಗ್ಬೇಕು ಅಂತಂದ್ರೆ ಇಲ್ಲಿ ಎಂಟರ್ ಕೀ ಪ್ರೆಸ್ ಮಾಡಿದ್ರೆ ಬಿಫೋರ್ ಬಿ ಒಂದು ಎ ಶೀಟ್ ಡೂಪ್ಲಿಕೇಟ್ ಆಗಿ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. KT.XLSX. Excel A2 table A1. ಆ ಶೀಟು ಎ ಶೀಟ್ ಏನಾಗಿರುತ್ತೆ ಇಲ್ಲಿ A2 ಅಂತ ಒಂದು ನೇಮ್ ಅನ್ನ ಆಡ್ ಮಾಡಿಕೊಂಡು ಶೀಟ್ ಆಡ್ ಆಗಿರುತ್ತೆ. ಕನ್ಫರ್ಮೇಶನ್ಗೆ ಇಲ್ಲಿ ಫೋಕಸ್ Sheet A2 A1. ಶೀಟ್ A2 ಅಲ್ಲಿ ಫೋಕಸ್ ಇದೆ. ಸೊ ಇನ್ಸರ್ಟ್ F7 ಮಾಡ್ತಾ ಇದ್ದೀನಿ. Elements list dialog. Tree view. ಶಿಫ್ಟ್ ಟ್ಯಾಬ್ ಮಾಡ್ತಾ ಇದ್ದೀನಿ. Type grouping. Charts radio button checked Alt Sheet plus radio C. button select S. ಮಾಡ್ತಾ ಇದ್ದೀನಿ. Sheets radio button checked Alt plus S. ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Tree view. Level 0 2 1 of 27. A2 ಇದೆ. ಎಂಡ್ ಕೀ ಪ್ರೆಸ್ ಮಾಡಿದ್ರೆ 27 of 27 level 0. ಓಕೆ, A27 ಶೀಟ್ ಎ ಅಂತ 27 ಸೀಟ್ ಆಡ್ ಆಗಿದೆ. ಆಲ್ರೆಡಿ ಮೊದಲೇ ಆಡ್ ಮಾಡಿದೀವಿ. ಅದನ್ನ ಮೂವ್ ಮಾಡಿರೋದ್ರಿಂದ ಕೊನೆಯಲ್ಲಿ ಎ ಶೀಟ್ ಇದೆ ಝಡ್ ಆದ ನಂತರ. Z26 of 27 level 0. 26ನೇ ಶೀಟ್ ಝಡ್. ಹೋಮ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. A2 1 of 27 level 0. ಇಲ್ಲಿ A2 ಅನ್ನೋ ಶೀಟ್ ಆಡ್ ಆಗಿದೆ. ಇವಾಗ
ಎಸ್ಕೇಪ್ ಕೀ ಪ್ರೆಸ್ ಮಾಡಿ ಈ ಡೈಲಾಗ್ ಬಾಕ್ಸ್ ಇಂದ ಆಚೆ ಬರ್ತಾ ಇದ್ದೀನಿ. KT.XLSX Excel A2 Table A1. ಸೊ ಇವಾಗ ಇಲ್ಲಿ ನಾವು ಶೀಟ್ ಅನ್ನ ಮೂವ್ ಮಾಡೋದು ಮತ್ತೆ ಡೂಪ್ಲಿಕೇಟ್ ಅಥವಾ ಕಾಪಿ ಮಾಡೋದನ್ನ ತಿಳ್ಕೊಂಡ್ವಿ. ಕಾಪಿನ ನಾವು ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಅಂದ್ರೆ ಬಿಫೋರ್ ಯಾವ ಶೀಟ್ ಗಿಂತ ಪರ್ಟಿಕ್ಯುಲರ್ ಶೀಟ್ ಗಿಂತ ಮುಂಚೆ ಡೂಪ್ಲಿಕೇಟ್ ಕಾಪಿ ಆಡ್ ಆಗ್ಬೇಕು ಅಂದ್ರೆ ಅಲ್ಲಿಗೆ ಫೋಕಸ್ ಇಟ್ಟು ಎಂಟರ್ ಕೀ ಪ್ರೆಸ್ ಮಾಡಿದ್ರೆ ಅಲ್ಲಿಗೆ ಆಡ್ ಆಗುತ್ತೆ. ಎಂಡಲ್ಲಿ ಬೇಕು ಅಂದ್ರೆ ಎಂಡಲ್ಲೂ ಆಡ್ ಆಗುತ್ತೆ. ಸೊ ಹೇಗೆ ಮೂವ್ ಅನ್ನೋ ಆಪ್ಷನ್ ಅನ್ನ ನಾವು ಬಳಸ್ಕೊಂಡ್ವಲ್ಲ ಅದೇ ತರ ಈ ಒಂದು ಕಾಪಿ ಚೆಕ್ ಬಾಕ್ಸ್ ಅನ್ನ ಚೆಕ್ ಮಾಡಿ ಎಲ್ಲಿಗೆ ಬೇಕೋ ಅಲ್ಲಿ ಶೀಟ್ ಅನ್ನ ಆಡ್ ಮಾಡ್ಕೋಬಹುದು. ಇವಾಗ ಇಲ್ಲಿ ಪ್ರೆಸೆಂಟ್ ಆಗಿರೋ ಶೀಟ್ ಅನ್ನ ಮತ್ತೊಂದು ವರ್ಕ್ ಬುಕ್ ಗೆ ಮೂವ್ ಮಾಡೋಕ್ಕೂ ಅವಕಾಶ ಇದೆ. ಮತ್ತೆ ಅಲ್ಲಿ ಡೂಪ್ಲಿಕೇಟ್ ಅಂದ್ರೆ ಈ ಬುಕ್ ಅಲ್ಲಿ ಈ ಶೀಟ್ ಅನ್ನ ಇಟ್ಕೊಂಡು ಇನ್ನೊಂದು ಬುಕ್ಗೂ ಅದನ್ನ ಡೂಪ್ಲಿಕೇಟ್ ಮಾಡೋಕ್ಕೂ ಅವಕಾಶ ಇದೆ. ಅಥವಾ ಈ ವರ್ಕ್ ಬುಕ್ ಅಲ್ಲಿ ಆ ಶೀಟ್ ಬೇಡ, ಇನ್ನೊಂದು ಶೀಟ್ಗೆ ಮೂವ್ ಆದ್ರೆ ಸಾಕು ಅಂದ್ರೆ ಆ ಆಪ್ಷನ್ ಕಾಪಿ ಚೆಕ್ ಬಾಕ್ಸ್ ಏನಿರುತ್ತೆ ಅದನ್ನ ನಾಟ್ ಚೆಕ್ ಅಲ್ಲಿ ಇಟ್ಕೊಂಡ್ರೆ ಜಸ್ಟ್ ಮೂವ್ ಆಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡ್ರೆ ಡೂಪ್ಲಿಕೇಟ್ ಆಗುತ್ತೆ ಅಥವಾ ಕಾಪಿ ಆಗುತ್ತೆ. ಸೊ ಇವಾಗ ಇನ್ನೊಂದು ವರ್ಕ್ ಬುಕ್ ಅನ್ನು ಓಪನ್ ಮಾಡ್ತಾ ಇದ್ದೀನಿ. KT1.XLS 30 of 42. ಇಲ್ಲೊಂದು KT1 ಅಂತ ಒಂದು ಎಕ್ಸೆಲ್ ಬುಕ್ ಇದೆ, ಇದನ್ನ ಓಪನ್ ಮಾಡ್ತಾ ಇದ್ದೀನಿ. KT.XLSX Excel. KTXL ಅಂತ ಒಂದು ಬುಕ್ ಇದೆ, ಇನ್ನೊಂದು KT1 ಅಂತ ಬುಕ್ ಇದೆ. ಇಲ್ಲಿ ಈ ಒಂದು ವರ್ಕ್ ಶೀಟ್ ಅನ್ನ ಮತ್ತೊಂದು ವರ್ಕ್ ಬುಕ್ ಗೆ ಮೂವ್ ಮಾಡೋಕ್ಕೂ ಕೂಡ ಎಕ್ಸೆಲ್ ಅಲ್ಲಿ ಅವಕಾಶ ಇದೆ. ಸೊ ಅಲ್ಲಿ ಕೂಡ ನಾವು ಮೂವ್ ಮಾಡಬಹುದು ಮತ್ತೆ ಡೂಪ್ಲಿಕೇಟ್ ಅನ್ನ ಮಾಡೋಕ್ಕೂ ಅವಕಾಶ ಇದೆ. ಮೂವ್ ಮಾಡಿದ್ರೆ ಈ ವರ್ಕ್ ಬುಕ್ ಇಂದ ಇನ್ನೊಂದು ವರ್ಕ್ ಬುಕ್ ಗೆ ಶೀಟ್ ಮೂವ್ ಆಗುತ್ತೆ. ಕಾಪಿ ಮಾಡಿದ್ರೆ ಈ ಒಂದು ವರ್ಕ್ ಬುಕ್ ಅಲ್ಲೂ ಶೀಟ್ ಇರುತ್ತೆ ಮತ್ತೆ ಇನ್ನೊಂದು ವರ್ಕ್ ಬುಕ್ ಅಲ್ಲೂ ಆ ಶೀಟ್ ಪ್ರೆಸೆಂಟ್ ಆಗುತ್ತೆ. ಸೊ ಇಲ್ಲಿ ನಮ್ಮ ಹತ್ರ ಇರುವಂತ Sheet A2 A1. A2 ಅನ್ನುವಂತ ಈ ಶೀಟ್ ಅನ್ನ ಇನ್ನೊಂದು ಎಕ್ಸೆಲ್ ಬುಕ್ ಗೆ ಮೂವ್ ಮಾಡೋಣ. Desktop list KT1.XLSX 31 of 42. ನನ್ನ ಹತ್ರ ಡೆಸ್ಕ್ಟಾಪ್ ಅಲ್ಲಿ KT1 ಅಂತ ಇನ್ನೊಂದು ವರ್ಕ್ ಬುಕ್ ಇದೆ, ಅದನ್ನ ಓಪನ್ ಮಾಡ್ತಾ ಇದ್ದೀನಿ. KT1.XLSX Excel Sheet 1 Table A1. ಪ್ರೆಸೆಂಟ್ಲಿ KTXLS ವರ್ಕ್ ಬುಕ್ ಅಲ್ಲಿ ನಾವು ಮೂವ್ ಮಾಡೋದನ್ನ ಮತ್ತೆ ಡೂಪ್ಲಿಕೇಟ್ ಮಾಡೋದನ್ನ ಕಲಿತಾ ಇದ್ವಿ. ಇವಾಗ KT1 ಅನ್ನುವಂತ ಮತ್ತೊಂದು ವರ್ಕ್ ಬುಕ್ ಅನ್ನ ಓಪನ್ ಮಾಡಿದ್ದೀನಿ. ಈ ವರ್ಕ್ ಬುಕ್ ಗೆ ನಾವು A2 ಅನ್ನುವಂತ ಶೀಟ್ ಅನ್ನ ಮೂವ್ ಮಾಡಬೇಕು. ಅದಕ್ಕೋಸ್ಕರ KTXL ವರ್ಕ್ ಬುಕ್ ಗೆ ನ್ಯಾವಿಗೇಟ್ ಮಾಡಬೇಕಾಗುತ್ತೆ. KT.XLSX Excel A2 Table A1. KTXLS ವರ್ಕ್ ಬುಕ್ ಅಲ್ಲಿ ಇದೀನಿ. ಇಲ್ಲಿ ಫಾರ್ಮ್ಯಾಟ್ ಅಲ್ಲಿರುವಂತ ಮೂವ್ ಡೈಲಾಗ್ ಬಾಕ್ಸ್ ಅನ್ನು ಮತ್ತೆ ಆಕ್ಟಿವೇಟ್ ಮಾಡ್ತಾ ಇದ್ದೀನಿ. Alt Ribbon tab Control H. Cell M. Move or copy dialog. Move selected sheets. Move or copy window. Before sheet list Alt plus B. A2 1 of 28. ಸೊ ಇದು ಪ್ರೆಸೆಂಟ್ ಇರುವಂತ ವರ್ಕ್ ಬುಕ್ ಅಲ್ಲೇನೆ ಎಲ್ಲಿ ಮೂವ್ ಮಾಡ್ತೀರಾ ಅಂತ ಕೇಳ್ತಾ ಇದೆ. ನಮ್ಗೆ ಬೇರೆ ಬುಕ್ ಮೂವ್ ಮಾಡಬೇಕಾಗಿರೋದ್ರಿಂದ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದೀನಿ. Create a copy checkbox not checked Alt plus C. ಸೊ ಈ ಆಪ್ಷನ್ ಅನ್ನ ಚೆಕ್ ಮಾಡಿದ್ರೆ ಏನಾಗುತ್ತೆ, ಈ ವರ್ಕ್ ಬುಕ್ ಅಲ್ಲೂ ಆ ಶೀಟ್ ಪ್ರೆಸೆಂಟ್ ಇರುತ್ತೆ ಮತ್ತೆ ನಾವು ಮೂವ್ ಮಾಡ್ತಿರುವಂತ ಡೆಸ್ಟಿನೇಷನ್ ವರ್ಕ್ ಬುಕ್ ಏನಿದೆಲ್ಲ ಅಲ್ಲಿ ಕೂಡ ಅದು ಪ್ರೆಸೆಂಟ್ ಆಗುತ್ತೆ. ಈ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ಈ ಒಂದು ಶೀಟ್ ಅನ್ನ ಆ ಇನ್ನೊಂದು ವರ್ಕ್ ಬುಕ್ ಗೆ ಮೂವ್ ಮಾಡಿ ಚೆಕ್ ಮಾಡೋಣ. Okay button. ಓಕೆ ಬಟನ್, Cancel button. ಕ್ಯಾನ್ಸಲ್ ಬಟನ್. To book combo box KT.XLSX collapsed Alt plus T. ಟು ಬುಕ್ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ KTXLSX ಏನು ವರ್ಕ್ ಬುಕ್ ಇದೆಲ್ಲ ಅದು ಸೆಲೆಕ್ಟ್ ಆಗಿದೆ. ನಮ್ಗೆ ಸೆಲೆಕ್ಟ್ ಆಗಬೇಕಾಗಿರೋದು KT1 ಅನ್ನುವಂತ ವರ್ಕ್ ಬುಕ್. ಅಪ್ಪೇರೋ ಪ್ರೆಸ್ ಮಾಡ್ತಾ ಇದ್ದೀನಿ. KT new book KT1.XLSX not selected 3 of 3. KT1.XLSX. ಸೊ ಇಲ್ಲಿ ಅಪ್ ಅಂಡ್ ಡೌನ್ ಪ್ರೆಸ್ ಮಾಡೋದ್ರ ಮೂಲಕ ನಮ್ಗೆ ಯಾವ ವರ್ಕ್ ಬುಕ್ ಬೇಕು ಅದಕ್ಕೆ ಹೋಗ್ಬೋದು. ಸೊ ಇಲ್ಲಿ KT1 ಅನ್ನೋದು ನಾಟ್ ಸೆಲೆಕ್ಟ್ ಆಗಿದೆ. ಎಂಟರ್ ಕೀ ಪ್ರೆಸ್ ಮಾಡೋದ್ರ ಮೂಲಕ ಅದನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. To book combo box KT1.XLSX collapsed Alt plus T. ಸೊ KT1 ಸೆಲೆಕ್ಟ್ ಆಗಿದೆ. ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Before sheet list Alt plus B. Sheet 1 of 2. ಬಿಫೋರ್ ಶೀಟ್ ಯಾವ ಶೀಟ್ ಗಿಂತ ಮುಂಚೆ ಆಡ್ ಮಾಡ್ತಿರೋ ಅಥವಾ ಕೊನೆಯಲ್ಲಿ ಆಡ್ ಮಾಡ್ತಿರೋ, ಇಲ್ಲಿ ಎಷ್ಟು ಶೀಟ್ ಇದೆ, Move to end 2 of 2. ಶೀಟ್ ಒಂದೇ ಶೀಟ್ ಪ್ರೆಸೆಂಟ್ ಆಗಿರೋದ್ರಿಂದ ಬಿಫೋರ್ Sheet 1 of 2. ಶೀಟ್ 1 ಗಿಂತ ಮುಂಚೆ ಈ ಶೀಟ್ ಅನ್ನ ಮೂವ್ ಮಾಡಬೇಕು ಅಂದ್ರೆ ಇಲ್ಲಿ ಎಂಟರ್ ಮಾಡಿದ್ರೆ ಸಾಕು. ಡೌನ್ ಏರೋ ಪ್ರೆಸ್ ಮಾಡಿದ್ರೆ ಮೂವ್ ಟು ಎಂಡ್ ಸಿಗುತ್ತೆ. ಮೂವ್ ಟು ಎಂಡ್ ಮೇಲೆ ಎಂಟರ್ ಮಾಡಿದ್ರೆ ಕೊನೆಯಲ್ಲಿ ಆಡ್ ಆಗುತ್ತೆ ಅಷ್ಟೇ. ಸೊ ಇವಾಗ ಬಿಫೋರ್ ಶೀಟ್ ಇಂತಿದೆ, ಇಲ್ಲಿ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Okay button KT1.XLSX Excel A2 Table A1. ನೋಡಿ ಟೈಟಲ್ ಚೆಕ್ ಮಾಡಿದ್ರೆ KT1.XLSX Excel KT1 ಅನ್ನುವಂತ ವರ್ಕ್ ಬುಕ್ ಅಲ್ಲಿ ಒಂದೇ ಒಂದು ಶೀಟ್ ಇತ್ತು. ಇವಾಗ Sheet A2 A1. ಶೀಟ್ ಎ ಅನ್ನೋದು ಆಡ್ ಆಗಿದೆ. ಕಂಟ್ರೋಲ್ ಪೇಜ್ ಡೌನ್ ಮಾಡಿದ್ರೆ Sheet 1 Table A1. ಶೀಟ್ 1 ಇದೆ. ಕಂಟ್ರೋಲ್ ಪೇಜ್ ಅಪ್ ಮಾಡಿದ್ರೆ A2 Table A1. A2 ಶೀಟ್ ಆಡ್ ಆಗಿದೆ. ಆಲ್ ಟ್ಯಾಬ್ ಪ್ರೆಸ್ ಮಾಡಿ KT.XLSX Excel B Table A1.
ಸೊ ಇಲ್ಲಿ ಬಿಗಿನಿಂಗ್ ಅಲ್ಲಿ ಶೀಟ್ A2 ಇತ್ತು. ಸೊ ಅದನ್ನ ನಾವಲ್ಲಿ ಮೂವ್ ಮಾಡಿರೋದ್ರಿಂದ ಇಲ್ಲಿ ಬಿ ಇಂದ ಶೀಟ್ ಆರಂಭ ಆಗ್ತಾ ಇದೆ. ಬಿ ಇಂದ ಝಡ್ ಆದ್ಮೇಲೆ ಎ ಶೀಟ್ ಇದೆ ಕೊನೆಯಲ್ಲಿ. ಸೊ ಇದು ಮೂವ್ ಮಾಡಿದೀವಿ, ಹಾಗಾಗಿ ಈ ಶೀಟ್ ಏನಾಗಿದೆ, ಇಲ್ಲಿಂದ ಆ ಒಂದು KT1 ಅನ್ನೋಂತ ಒಂದು ವರ್ಕ್ ಬುಕ್ ಗೆ ಶೀಟ್ ಮೂವ್ ಆಗಿದೆ ಸ್ನೇಹಿತರೆ. ಇದು ಮೂವ್ ಮಾಡೋ ವಿಧಾನ. ಸಪೋಸ್ ಈ ಬಿ ಅನ್ನೋಂತ ಒಂದು ಶೀಟ್ ಅನ್ನ ಕಾಪಿ ಮಾಡಬೇಕು ಅಂತಂದ್ರೆ ಬಿ ಶೀಟ್ ಅಲ್ಲಿ ಫೋಕಸ್ ಇದೆ, Sheet B1. ಇದನ್ನ ಡೂಪ್ಲಿಕೇಟ್ ಮಾಡೋಣ. Ribbon tab H. H O cell F move or copy dialog. Move selected sheets. Move or copy window. Before sheet list Alt plus B. B1 of 27. ಸೊ ಇದು ಪ್ರೆಸೆಂಟ್ ಬುಕ್ ಅಲ್ಲಿ ಮೂವ್ ಮಾಡೋದಕ್ಕೆ ಕೇಳ್ತಾ ಇದೆ. Create a copy checkbox not checked Alt plus C. ಕ್ರಿಯೇಟ್ ಎ ಕಾಪಿ ಚೆಕ್ ಬಾಕ್ಸ್ ನಾಟ್ ಚೆಕ್ ಇದೆ, ಚೆಕ್ ಮಾಡ್ತಾ ಇದೀನಿ. Space checked. ಟ್ಯಾಬ್, OK button. ಅಗೇನ್ ಟ್ಯಾಬ್, Cancel button. ಮತ್ತೆ ಟ್ಯಾಬ್. To book combo box KT.XLSX collapsed Alt plus T. ಟು ಬುಕ್ KT1 ಬೇಕಲ್ವಾ, ಡೌನ್ ಏರೋ ಪ್ರೆಸ್ ಮಾಡ್ತಾ ಇದೀನಿ. KT.XLS KT1.XLSX not selected 3 of 3. KT1 ನಾಟ್ ಸೆಲೆಕ್ಟ್ ಆಗಿದೆ, ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದೀನಿ. To book combo box KT1.XLSX collapsed Alt plus T. KT1 ಸೆಲೆಕ್ಟ್ ಆಗಿದೆ, ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದೀನಿ. Before sheet list Alt plus B. A2 1 of 3. ಬಿಫೋರ್ A2 ಮಾಡ್ತೀರಾ, Sheet 1 2 of 3. ಶೀಟ್ 1 ಇದಕ್ಕಿಂತ ಮುಂಚೆ ಈ ಎರಡು ಶೀಟ್ ಗಳ ಮಧ್ಯೆ ಬೇಕು ಅಂದ್ರೆ ಇಲ್ಲಿ ಎಂಟರ್ ಕೀ ಪ್ರೆಸ್ ಮಾಡಿದ್ರೆ ಇಲ್ಲ ಆಡ್ ಆಗುತ್ತೆ. ಇಲ್ಲಿ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದೀನಿ. KT1.XLSX Excel B table A1. ಇಲ್ಲಿ ಈ ಪ್ರೆಸೆಂಟ್ಲಿ KT1.XLSX Excel KT1 ಅಲ್ಲಿ ಫೋಕಸ್ ಇದೆ. ಇಲ್ಲಿ ಶೀಟ್ Sheet B A1. ಶೀಟ್ ಬಿ ಆಡ್ ಆಗಿದೆ. A2 table A1. A2 ಇದೆ. B table A1. ಕಂಟ್ರೋಲ್ ಪೇಜ್ ಡೌನ್ ಮಾಡಿದ್ರೆ ಬಿ ಶೀಟ್ ಇದೆ. Sheet 1 table A1. ಮತ್ತೆ ಶೀಟ್ 1 ಇದೆ. ಆಲ್ ಟ್ಯಾಬ್ ಮಾಡಿದ್ರೆ KT.XLSX Excel B table A1. ಸೊ ಇಲ್ಲಿ ಬಿ ಟೇಬಲ್ ಇದೆ. ಸೊ ನಾವು ಬೇರೆ ಒಂದು ವರ್ಕ್ ಬುಕ್ ಗೆ ಶೀಟ್ ಅನ್ನ ಮೂವ್ ಮಾಡಿದಾಗ ಶೀಟ್ ನೇಮು ಸೋರ್ಸ್ ವರ್ಕ್ ಬುಕ್ ಅಲ್ಲಿ ಏನಿರುತ್ತೆ ಅದೇ ನೇಮು ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಸಪೋಸ್ ಸೋರ್ಸ್ ವರ್ಕ್ ಬುಕ್ ಅಲ್ಲೇನೆ ನಾವು ಡೂಪ್ಲಿಕೇಟ್ ಮಾಡಿದ್ರೆ ಅದು 1 2 3 ಅಂತ ಎಕ್ಸ್ಟ್ರಾ ನಂಬರ್ ಆಡ್ ಆಗ್ತಾ ಹೋಗುತ್ತೆ. ಡೆಸ್ಟಿನೇಷನ್ ವರ್ಕ್ ಬುಕ್ ಅಲ್ಲಿ ಸಿಮಿಲರ್ ಹೆಸರಿರುವಂತ ಶೀಟ್ ಇಲ್ಲದೆ ಇರೋದ್ರಿಂದ ಸಿಮಿಲರ್ ನೇಮ್ ಅನ್ನೇ ತಗೊಂಡಿದೆ. ಸೊ ಇದು ಶೀಟ್ ನ ಇನ್ನೊಂದು ವರ್ಕ್ ಬುಕ್ ಗೆ ಮೂವ್ ಮಾಡೋದು ಮತ್ತೆ ಡೂಪ್ಲಿಕೇಟ್ ಮಾಡೋದು. ಸಪೋಸ್ ಇವಾಗ ನಮ್ಗೆ ಬೇರೆ ಯಾವುದೇ ವರ್ಕ್ ಬುಕ್ ಮೂವ್ ಮಾಡ್ದೇನೆ ಹೊಸ ಒಂದು ವರ್ಕ್ ಬುಕ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಅದಕ್ಕೆ ಯಾವ್ದಾದ್ರು ಒಂದು ಶೀಟ್ ಅನ್ನ ಆಲ್ರೆಡಿ ಸೋರ್ಸ್ ಶೀಟ್ ಇಂದ ಹೊಸ ಒಂದು ವರ್ಕ್ ಬುಕ್ ಗೆ ಶೀಟ್ ಅನ್ನ ಮೂವ್ ಮಾಡಬೇಕು ಅಂತಂದ್ರೆ KT1 ಅನ್ನೋ ವರ್ಕ್ ಬುಕ್ ಗೆ ಬಂದಿದ್ದೀನಿ. ಇಲ್ಲಿ Sheet 1 A1. ಶೀಟ್ 1 ಮೇಲೆ ಫೋಕಸ್ ಇದೆ. B table A1. ಬಿ ಟೇಬಲ್ ಇದೆ. A2 table A1. A2 ಇದೆ. ಸೊ ಈ A2 ಅಲ್ಲಿ ಏನಾದ್ರು ನಮ್ಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇದೆ ಮತ್ತೆ ಇದನ್ನ ಹೊಸ ಒಂದು ವರ್ಕ್ ಬುಕ್ ಗೆ ಆಡ್ ಮಾಡ್ಕೋಬೇಕು ಈ ಶೀಟ್ ಅಂತಂದಾಗ ಸೇಮ್ ಮೂವ್ ಆರ್ ಕಾಪಿ ಡೈಲಾಗ್ ಬಾಕ್ಸ್ ಅಲ್ಲಿ Ribbon tab control H O M move or copy dialog. Move selected sheets. Move or copy window. Before sheet list Alt plus B. Create a copy checkbox not checked Alt plus C. ಕ್ರಿಯೇಟ್ ಎ ಕಾಪಿ ಕೆಲಸ ಮಾಡುತ್ತೆ. ಡೂಪ್ಲಿಕೇಟ್ ಮಾಡೋಕೆ ಚೆಕ್ ಬಾಕ್ಸ್ ಚೆಕ್ ಮಾಡಿದ್ರೆ, ಚೆಕ್ ಮಾಡದೇ ಇದ್ರೆ ಡೂಪ್ಲಿಕೇಟ್ ಆಗಲ್ಲ. ಸೊ ಇವಾಗ ಚೆಕ್ ಮಾಡ್ತಾ ಇದೆ. Space checked. OK button. Okay. Cancel button. To book combo box KT1.XLSX collapsed Alt plus T. KT1 ಇಂದ KT1.X new book not selected 1 of 3. ನ್ಯೂ ಬುಕ್ ಅಂತ ಒಂದು ಆಪ್ಷನ್ ಬರುತ್ತೆ. ಈ ನ್ಯೂ ಬುಕ್ ಮೇಲೆ ಎಂಟರ್ ಕೊಟ್ರೆ To book combo box new book collapsed Alt plus T. ನ್ಯೂ ಬುಕ್ ಆಪ್ಷನ್ ಸೆಲೆಕ್ಟ್ ಆಗಿದೆ. ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Create a copy checkbox checked Alt OK button. ಓಕೆ ಬಟನ್ ಪ್ರೆಸ್ ಮಾಡಿದ್ರೆ Space KBook 1 Excel A2 table A1. ನೋಡಿ ಸ್ನೇಹಿತರೆ, ಹೊಸದೊಂದು ಬುಕ್ ಕ್ರಿಯೇಟ್ ಆಯ್ತು. ಇಲ್ಲಿ Book 1 Excel. ಹೊಸ ಒಂದು ಬುಕ್ ರೆಡಿ ಆಯ್ತು. ಇದನ್ನ ನಾವು ಸೇವ್ ಮಾಡಿ ಇಟ್ಕೋಬಹುದು ಈ ಒಂದು ವರ್ಕ್ ಬುಕ್ ಅನ್ನು. ಇಲ್ಲಿ ನನ್ನ ಮುಂದೆ KT1.XLSX Excel row 1 column 2 2 of 5. KT1 ಇದೆ. KT.XLSX Excel column 3 3 of 5. KT Excel ಅಂತ KT.XLSX Excel B table A1. ಸೊ ನಾವು ನ್ಯೂ ಬುಕ್ ಅನ್ನು ಕ್ರಿಯೇಟ್ ಮಾಡ್ಕೊಂಡಿದೀವಿ ಮತ್ತೆ ಆಲ್ರೆಡಿ ಎಕ್ಸಿಸ್ಟಿಂಗ್ 2 ಬುಕ್ ಕೂಡ ಇದೆ. ಸೊ ಈ ರೀತಿಯಾಗಿ ಈ ಎಕ್ಸೆಲ್ ವರ್ಕ್ ಬುಕ್ ಅಲ್ಲಿ ಶೀಟ್ ಗಳನ್ನ ಪ್ರೆಸೆಂಟ್ ಇರುವಂತ ಶೀಟ್ ಅಲ್ಲೇ ಎಲ್ಲಿಗೆ ಬೇಕೋ ಅಲ್ಲಿಗೆ ಮೂವ್ ಮಾಡಬಹುದು, ಡೂಪ್ಲಿಕೇಟ್ ಮಾಡಬಹುದು, ಅಥವಾ ಇನ್ನೊಂದು ವರ್ಕ್ ಬುಕ್ ಗೆ ಮೂವ್ ಮಾಡಬಹುದು, ಡೂಪ್ಲಿಕೇಟ್ ಮಾಡಬಹುದು. ಅವೆರಡು ಬೇಡ ಅಂತಂದ್ರೆ ಹೊಸ ಒಂದು ವರ್ಕ್ ಬುಕ್ ಅನ್ನ ಕ್ರಿಯೇಟ್ ಮಾಡಿ
ಅದಕ್ಕೂ ಕೂಡ ಮೂವ್ ಮಾಡಬಹುದು ಮತ್ತೆ ಕಾಪಿ ಮಾಡಬಹುದು. ಇಷ್ಟೆಲ್ಲ ಮಾಹಿತಿ ಎಲ್ರಿಗೂ ಅರ್ಥ ಆಗಿದೆ ಅಂತ ನಾನು ಭಾವಿಸುತ್ತಾ ಈ ಒಂದು ಟ್ಯುಟೋರಿಯಲ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೊಂದು ಟ್ಯುಟೋರಿಯಲ್ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರಗಳು, ಧನ್ಯವಾದ. ಈ ವಿಡಿಯೋ ನಿಮಗೆ ಇಷ್ಟವಾಯಿತೆ? ಹಾಗಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಹಾಗೂ ಸಲಹೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಕನ್ನಡ ತಂತ್ರಾಂಶ ವಾಹಿನಿಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ. ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುವ ಕನ್ನಡ ತಂತ್ರಾಂಶ ವಾಟ್ಸ್ಆಪ್ ಕಮ್ಯುನಿಟಿಯ ಲಿಂಕ್ ಹಾಗೂ ಕೆಟಿ ಆಪ್ಸ್ ಅಂಡ್ ಸಾಫ್ಟ್ವೇರ್ ಟೆಲಿಗ್ರಾಮ್ ಚಾನೆಲ್ನ ಲಿಂಕ್ ಮೂಲಕ ನೀವು ಸದಸ್ಯರಾಗಿ ಸೇರಿಕೊಂಡು ಉಪಯುಕ್ತ ಮಾಹಿತಿ ಹಾಗೂ ತಂತ್ರಾಂಶಗಳನ್ನು ಸುಲಭವಾಗಿ ಪಡೆದುಕೊಳ್ಳಿ. ಕೆಟಿ ಮೀಡಿಯಾ ಎಂಬ ನಮ್ಮ ಇನ್ನೊಂದು ಯೂಟ್ಯೂಬ್ ವಾಹಿನಿಯ ಲಿಂಕ್ ಸಹ ಡಿಸ್ಕ್ರಿಪ್ಷನ್ನಲ್ಲಿದ್ದು, ಆ ವಾಹಿನಿಗೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.